ಎರಡನೆಯ ಹೆರಿಗೆಗೆ ಕೆಲವೇ ದಿನ ಇದ್ದ ಭಾರತದ ಗರ್ಭಿಣಿ ಹೊರಗೆ ಹೋಗಿದ್ದಾಗ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಭೀಕರ ಕಾರು ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ. 33ರ ಪ್ರಾಯದ ಸಮನ್ವಿತ ದಾರೇಶ್ವರ್ ಸಿಡ್ನಿಯಲ್ಲಿ ಸಾವು ಕಂಡ ಭಾರತೀಯ ಮೂಲದ ಗರ್ಭಿಣಿ ಮಹಿಳೆ. 8 ತಿಂಗಳ ತುಂಬು ಬಸುರಿಯಾಗಿದ್ದ ಇವರು ಗಂಡ ಮತ್ತು ತನ್ನ 3 ವರ್ಷದ ಮಗನೊಂದಿಗೆ ಹೊರಗೆ ನಡೆದು ಹೋಗುತ್ತಿದ್ದಾಗ ಈ ಘೋರ ನಡೆದಿದೆ. ഇരുಳು 8 ಗಂಟೆಯ ಹೊತ್ತಿಗೆ ಹಾನ್ಸ್ಬೈನ್ ಸಂತ ಜಾರ್ಜ್ ಬಳಿ ಈ ಕುಟುಂಬ ಫುಟ್ಪಾತ್ಗೆ ದಾಟಲಿ ಎಂದು ಕಿಯಾ ಕಾರ್ನಿವಲ್ ಕಾರು ನಿಧಾನ ಮಾಡಿತ್ತು. ಆದರೆ ಶರವೇಗದಿಂದ ಬಂದ ಬಿಎಂಡಬ್ಲ್ಯೂ ಕಾರು ಕಿಯಾ ಕಾರನ್ನ ಗುದ್ದಿ ಮುಂದೆ ತಪ್ಪಿತು. ಗರ್ಭಿಣಿ ಮಹಿಳೆಯನ್ನ ಅದು ಜೋರಾಗಿ ಗಟ್ಟಿಸಿ ಕೆಳಗೆ ಬೀಳಿಸಿತ್ತು. ಪೊಲೀಸರು ಕೂಡಲೇ ವೆಸ್ಟ್ಮೀಡ್ ಆಸ್ಪತ್ರೆಗೆ ಸಾಗಿಸಿದರಾದರೂ ತಾಯಿಯನ್ನಾಗಲಿ ಗರ್ಭದ ಕೂಸನ್ನಾದರೂ ಉಳಿಸಲು ಸಾಧ್ಯವಾಗಲಿಲ್ಲ. ಪ್ರೊಬೇಷನರಿ ಲೈಸೆನ್ಸ್ ಪಡೆದಿದ್ದ 19ರ ಪ್ರಾಯದ ಅರೋನ್ ಪಾಪುಜೋಗ್ಲು ಎಂಬ ತರುಣ ಲಕ್ಸುರಿ ಬಿಎಂಡಬ್ಲ್ಯೂ ಕಾರನ್ನ ಓಡಿಸುತ್ತಿದ್ದ. 2 ಕಾರುಗಳನ್ನು ಓಡಿಸುತ್ತಿದ್ದವರು ಪಾರಾಗಿದ್ದಾರೆ. ಸಮನ್ವಿತರ ಗಂಡ ಮತ್ತು ಮಗನಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿವೆ. ಅಪಘಾತ ಮಾಡಿದ ಅರೋನ್ನನ್ನ ವಹುರೋಂಗಾ ಮನೆಯಲ್ಲಿ ಪೊಲೀಸರು ಬಂಧಿಸಿದ್ರು. ಮ್ಯಾಜಿಸ್ಟ್ರೇಟ್ ಆತನಿಗೆ ಜಾಮೀನು ನೀಡಲಿಲ್ಲ. ದಾರೇಶ್ವರ್ ಐಟಿ ಸಿಸ್ಟಮ್ ಅನಲಿಸ್ಟ್ ಆಗಿ ಕೆಲಸವನ್ನ ಮಾಡ್ತಿದ್ರು. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టం ఇల్లడిపోతాం పోయి బాబా లేదా మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಬಿನೆಂಜಿ ಪೋಲೇರ್ ಬೇಬಿ